ಕೆಲವೊಂದಿಷ್ಟು ದುಡ್ಡು ಇಲ್ಲದೆ ಇದ್ರೂ ಕೂಡ ಘೋಷಣೆಯನ್ನ ಮಾಡಿಬಿಡ್ತಾರೆ, ಅದು ಗೊತ್ತಾಗತ್ತೆ ಬಜೆಟ್ ಅಲ್ಲಿ ಅಂತ ಹೇಳಿ. ಈಗಲೂ ಮಾಡ್ತಾರೆ, ಅನೌನ್ಸ್ ಮಾಡಿಬಿಡ್ತಾರೆ. 10 ಕೋಟಿ ಜಾಗದಲ್ಲಿ 70 ಕೋಟಿ ಬಿಡ್ತಾರೆ. ಈಗ ಬಹಳ ಯಾವ್ದೋ ಬೋವಿ ನಿಗಮಗಳು ಈ ತರದ ನಿಗಮಗಳೆಲ್ಲ ಇವೆ, ಅವ್ರಿಗೆಲ್ಲ ಯಾವ ಮಾಡಿರ್ತಾರೆ. ಬಹಳ ಜನಕ್ಕೆ ಅದು ದುಡ್ಡೇ ಹೋಗಿರಲ್ಲ, ಅದು ಹೋಗೋದೂ ಇಲ್ಲ, ಸುಮ್ಮನೆ ಘೋಷಣೆ ಮಾಡಿ ಹೋಗೋದೇ ಇಲ್ಲ, ಅದು ಸುಮ್ಮನೆ ಘೋಷಣೆ ಅಷ್ಟೇ. ಆಮೇಲೆ ಅದನ್ನ ಹೇಳ್ಕೊಂಡು ಓಡಾಡೋದು ಆ ಏರಿಯಾ ನಾವು ಕೊಟ್ಟಿದೀವಿ, ನಾವು ಇವ್ರಿಗೆ 2,000 ಕೋಟಿ ಕೊಟ್ಟಿದೀವಿ ಏನ್ಬಿಡೋದು, ಈ ಸಮುದಾಯಕ್ಕೆ ಇಷ್ಟು ಕೊಟ್ಟಿದೀವಿ. ನಾನು ಹೇಳಿದ್ದು 20,000 ಕೋಟಿ ಬೇಕಾದ್ರು ಹೇಳಿ, ಬಂದ್ರೆ ತಾನೇ ಅದು ಬಂದ್ರೆ ತಾನೇ, ಅದು ಬರೋದೇ ಇಲ್ಲ. ಮಾಡಬಹುದಲ್ವಾ ಸರ್? ಇವತ್ತವರೆಗೂ ಬಡ್ಜೆಟ್ ಒಂದು PPT ಪ್ರೆಸೆಂಟೇಷನ್ ಮಾಡಿದಾರೆ ಸರ್? ಯಾರು ಮಾಡಿಲ್ಲ. ಈಗ ಯಾಕೆ ಮಾಡಿಲ್ಲ ನಾನು ಕೇಳ್ತಾ ಇರೋದು. ಹೇಳಿ ಸರ್, ನನ್ನ ಪ್ರಕಾರ ವಿಧಾನಸೌಧದಲ್ಲಿ ಒಂದು ದೊಡ್ಡ LED ಸ್ಕ್ರೀನ್ ಹಾಕ್ಬಿಟ್ಟು ಲಾಸ್ಟ್ ಇಯರ್ ಬಡ್ಜೆಟ್ 30,000 ಕೋಟಿ ಎಜುಕೇಶನ್ ಆಗಿದೆ ನೋಡಿ, ಈ ಸ್ಕೂಲ್ ಹಿಂಗಾಗಿದೆ ನೋಡಿ, ಈ ಟಾಯ್ಲೆಟ್ ಹಿಂಗಾಗಿದೆ ನೋಡಿ, ಇದು ಹಿಂಗಾಗಿದೆ, ಈ ರೋಡ್ಗಳು ಇಷ್ಟಾಗಿದೆ, ಇಷ್ಟು ಖರ್ಚಾಗಿದೆ, ಇಷ್ಟಾಗಿದೆ, ನೆಕ್ಸ್ಟ್ ಬಡ್ಜೆಟ್ ನಮ್ಮ ಕಲ್ಪನೆ ಈ ತರ ಇದೆ ಮಾಡಬಹುದಲ್ವಾ ಸರ್? ಮಾಡಬಹುದು, 100% ಮಾಡಬಹುದು. ಯಾಕೆ ಮಾಡ್ತಾ ಇಲ್ಲ? ಕೇಳ್ತಾ ಇಲ್ಲ, ಅದೇ ನಾನು ಕೇಳ್ತಾ ಇದ್ದೀನಿ ಸರ್. ನಾನೊಬ್ಬ ಪ್ರಜೆಯಾಗಿ ಕೇಳ್ತಾ ಇದ್ದೀನಿ, ಯಾಕೆ ಮಾಡಬಾರ್ದು? ಉಪೇಂದ್ರ ಅವ್ರು ಕೇಳ್ತಾನೂ ಇದಾರೆ, ಮಾಡಬಹುದಲ್ವಾ ಸರ್? ಇವತ್ತವರೆಗೂ ಬಡ್ಜೆಟ್ ಒಂದು PPT ಪ್ರೆಸೆಂಟೇಷನ್ ಮಾಡಿದಾರೆ ಸರ್? ಯಾರು ಮಾಡಿಲ್ಲ. ಈಗ ಯಾಕೆ ಮಾಡಿಲ್ಲ ನಾನು ಕೇಳ್ತಾ ಇರೋದು. ಹೇಳಿ ಸರ್, ನನ್ನ ಪ್ರಕಾರ ವಿಧಾನಸೌಧದಲ್ಲಿ ಒಂದು ದೊಡ್ಡ LED ಸ್ಕ್ರೀನ್ ಹಾಕ್ಬಿಟ್ಟು ಲಾಸ್ಟ್ ಇಯರ್ ಬಡ್ಜೆಟ್ 30,000 ಕೋಟಿ ಎಜುಕೇಶನ್ ಆಗಿದೆ ನೋಡಿ, ಈ ಸ್ಕೂಲ್ ಹಿಂಗಾಗಿದೆ ನೋಡಿ, ಈ ಟಾಯ್ಲೆಟ್ ಹಿಂಗಾಗಿದೆ ನೋಡಿ, ಇದು ಹಿಂಗಾಗಿದೆ, ಈ ರೋಡ್ಗಳು ಇಷ್ಟಾಗಿದೆ, ಇಷ್ಟು ಖರ್ಚಾಗಿದೆ, ಇಷ್ಟಾಗಿದೆ, ನೆಕ್ಸ್ಟ್ ಬಡ್ಜೆಟ್ ನಮ್ಮ ಕಲ್ಪನೆ ಈ ತರ ಇದೆ ಮಾಡಬಹುದಲ್ವಾ ಸರ್? ಮಾಡಬಹುದು, 100% ಮಾಡಬಹುದು. ಯಾಕೆ ಮಾಡ್ತಾ ಇಲ್ಲ? ಕೇಳ್ತಾ ಇಲ್ಲ, ಅದೇ ನಾನು ಕೇಳ್ತಾ ಇದ್ದೀನಿ ಸರ್. ನಾನೊಬ್ಬ ಪ್ರಜೆಯಾಗಿ ಕೇಳ್ತಾ ಇದ್ದೀನಿ, ಯಾಕೆ ಮಾಡಬಾರ್ದು? ಉಪೇಂದ್ರ ಅವ್ರು